ನಾನು ಯಾಕೆ ಟೆನ್ಷನಲ್ಲಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ. ನಾನು ಆದಷ್ಟು ಕ್ಯಾಮ್ರಾ ಮುಂದೆ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ನನ್ನ ಎಮೋಷನ್ಸ್ನ. ಯಾವಾಗ ಬಸ್ಟ್ ಔಟ್ ಆಗ್ತೀನೋ ಗೊತ್ತಾಗ್ತಾ ಇಲ್ಲ. ನಾನು ಡೋರ್ ತೆಗಿಯೋಕ್ಕೆ ಮಾತ್ರ ಇವ್ರು 3 ಜನ ಬರ್ತಾರೆ. ಬಾಕಿ ಟೈಮಲ್ಲಿ ಯಾರಿಗೂ ಹೊಡಿಯೋಕ್ಕೆ ಯಾರೂ ಇರೋದೇ ಇಲ್ಲ ಅಲ್ಲಿ. ಇವನು ಯಾರು ಬರೋ ಇವನು ಮೆನೆಂಡೀಸು. ಸ್ಕ್ರೀನಲ್ಲಿ ಇದ್ದಿದ್ದು ಚಾಕು ಮಾತ್ರ ಹೆಂಗೆ ಗುರು ಬಂತು ಆಚೆ, ಅವ್ನ ನೈಫ್ ಆಚೆ ಬಂತು ಹೆಂಗೆ? ಈ ಮ್ಯೂಸಿಕ್ಸ್ ಎಲ್ಲ ಕೇಳಿದ್ರೆ ಒಂಥರ ಟೆನ್ಷನ್ ಆಗುತ್ತೆ. ನೇರವಾಗಿ ಬಂದು ನಮ್ಮ ಹಾರ್ಟ್ಗೆ ಟಚ್ ಆಗುತ್ತೆ, ನೇರವಾಗಿ ನಮ್ಮ ಹಾರ್ಟ್ಗೆ ಟಚ್ ಆಗುತ್ತೆ ಆ ಥರ. ಏನು ಯಾವುದೋ ಬೇರೆ ಪ್ಲಾನೆಟಿಗೆ ಬಂದ್ಬಿಟ್ರೆ ಏನು ಕತೆ? ಓ ಆಗೋಯ್ತಾ ಫಸ್ಟ್ ಮಿಷನ್ನು? ಡ್ಯೂಡ್ ಪ್ರಾಬ್ಲಿ ಇವ್ರು 3 ಜನ ನಾವು ಒಬ್ರಿಗೊಬ್ರು ಕಾಣಿಸ್ಕೊಳ್ದೇ ಇರೋ ಥರ ಮಾಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಕೈನೆಟಿಕ್ ಜಂಪ್, ಲಾಂಗ್ ಹೈಟಲ್ಲಿ ಜಂಪ್ ಮಾಡ್ತಾನ. ಓ ಅಯ್ಯೋ, ಇವನು ವಾಯ್ಸ್ ಹಾಕಿ ಹಿಂಸೆ ಮಾಡ್ತವ್ರೆ ಗೈಸ್. ನನಗಂತೂ ಇಲ್ಲಿ ಸೈಕ್ ಆಗ್ತೈತೆ ಇಲ್ಲಿ ಆಡ್ಕೊಂಡು ಕೂತ್ಕೊಂಡು. ಕ್ಲೋಸ್ ಆಫ್ ಮಾಡ್ಬಿಡ್ತೀನಿ ನಾನು ಸೀರಿಯಸ್ ಆಗಿ. ಇವಾಗ ನಂಗೆ ಆ ವಾಯ್ಸ್ ಹಿಂಸೆ ದರಿದ್ರವಾಗಿ ಕೇಳಿಸ್ತೈತೆ. ಅಯ್ಯೋ ಹೋದ್ನಾ? ಹೋಗ್ಬಿಟ್ಟೆ, ಸರಿಗೆ ಜಂಪ್ ಮಾಡಿಲ್ಲ. ರಿಯಲ್ ಲೈಫಲ್ಲಿ ಈ ಥರ ಕೈನೆಟಿಕ್ ಜಂಪ್ ನಮಗೂ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಟ್ರಾಫಿಕ್ಕೇ ಇರ್ತಿದ್ದಿಲ್ಲ, ಹಾಗೆ ಜಂಪ್ ಮಾಡ್ಕೊಂಡೆ ಎಲ್ಲರೂ ಆಕಾಶದಲ್ಲಿ ಹಾಯ್ ಅಂದ್ಕೊಂಡು ಹೋಗೋದಾಗಿತ್ತು. ಎಲ್ಲಿಂದ ಏನು ಬರುತ್ತೋ ಟೆನ್ಷನ್ ಆಗ್ತಾಯಿದೆ. ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರೀ ಹಿಂಸೆ ಮಾಡಿಕೊ ನನಗೆ. ಸ್ನೈಪರ್ ರೈಫಲ್ಲು VS ರೆಕಾನ್ ಒಂದಿದೆ ನನ್ನ ಹತ್ರ. 2 ಸ್ನೈಪರ್ ರೈಫಲ್ಲೇನೋ. ವಾಟ್ ಶುಡ್ ಐ ಡು? ನಾನು ಯಾಕೆ ಟೆನ್ಷನಲ್ಲಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ? ಬಂದರು ಹೇಳಿಲ್ವಾ? ಭಯ ಬೀಳಿಸ್ತಿರೋಲ್ರು. ನಾನು ಹೆಲ್ತ್ ಕಿಟ್ ಹಾಕೊಳ್ಳೋ ತನಕ ಅಟ್ಲೀಸ್ಟ್ ವೆಯ್ಟ್ ಮಾಡ್ತಾವನಲ್ಲ. ಏನೋ ಕತ್ತಿ ಎಲ್ಲ ಬೀಳ್ತಾ ಇದೆ. ಅಷ್ಟೇನಾ? ಆಗೋಯ್ತಾ? ಡಿಡ್ ಎವ್ರಿ ಒನ್ ಗೋ? ದೂರದಲ್ಲಿ ಕಾಣಿಸ್ತಿದೆ ನನಗೆ. ವಾಟ್ ಇಸ್ ಇಟ್? ಏನು ಗುರು ಇದು? ಚಾಕು ಎಲ್ಲ ಬಿದ್ದಿದೆ ಮೇಲಿಂದ. ಇಷ್ಟು ದೊಡ್ಡ ಚಾಕು ಅಂದರೆ ಇಷ್ಟು ದೊಡ್ಡ ಮನುಷ್ಯ ಬರ್ತಾನ? ಅವನ ಜೊತೆ ಫೇಸ್ ಮಾಡಬೇಕಾ ಇವಾಗ? ನಾನು ಏನಕ್ಕೆ ಇವಾಗ ಇದೆಲ್ಲ ಆಗ್ತಾ ಇದ್ದೀನಿ? ಏನಾದರೂ ಕಾಣಿಸ್ತಾ ಇದೆಯಾ ಅಂತ ಜಂಪ್ ಮಾಡ್ತಾ ಇದ್ದೀನಿ. ಡಪ್ಪ ನನ್ನ ಮಗನೇ, ಯಾರೋ ಬಂದಿದ್ದಾರೆ ರೈಸ್ ಇಲ್ಲಿ. ಹೋದ್ನಾ 20 ಕ್ಲಸ್ಟರ್ ಗ್ರೆನೇಡ್ಗಿಲ್ಲ. 20 ಜನ ಸತ್ತೋದ್ರು ಒಂದೇ ಸಲ. ಇಲ್ಲೇ ಅವ್ರು ಬದುಕೋರು ನನ್ನ ಮಕ್ಕಳು. ನಾನು ಮಾತ್ರ ಹೆಂಗರು ಮಲಗಿದ್ರು ಕಾಣಿಸ್ತೀನಿ ಅವನಿಗೆ. ತಲೆ ಬುರುಡೆಗೆ ಬಿದ್ದಿದೆ ಏಟು ಚಳ್ಳ ಅನ್ನತ್ತೆ ನೀರಂಗೆ. ಗೈಸ್, ನನ್ನ ಬ್ಲಾಗ್ಸ್ಗಳಲ್ಲಿ, ನನ್ನ ಗೇಮ್ ಪ್ಲೇಗಳಲ್ಲಿ ನಾನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಲ್ಲ. ತುಂಬ ಜನ ಚಿಕ್ಕ ಮಕ್ಕಳು ನೋಡ್ತಾರೆ. ನಾನು ಯೂಶಲಿ ಯೂಸೇ ಮಾಡಲ್ಲ ಬ್ಯಾಡ್ ವರ್ಡ್ಸ್. ಅದು ಈ ಥರ ಟೈಮಲ್ಲಿ ಮಾತ್ರ. ಕಾಣಿಸ್ತಿಲ್ಲ ಅವನಿಗೆ. ಎಸ್ಕೇಪ್ ಆಗ್ತಿದ್ದಾನೆ ಗೈಸ್ ಅವನು. ನೀನೇನೋ ಮಾಡ್ತಾ ಇದೆಯಾ ಇಲ್ಲಿ? ಎಷ್ಟು ಬೇಜಾರಾಗಲ್ಲ ನಿಮ್ಮ ಓನರು? ಎಂಥವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಅಂತ. ಇವು ಪ್ರಾಬ್ಲಿ ಹ್ಯೂಮನ್ಸ್ ಅಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ದ ಸಮಥಿಂಗ್ ಫಿಶಿ. ಏನಿದು? ಏನಿದೆಲ್ಲ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ಸಡನ್ಲಿ. ನನಗೆ ಮತ್ತೇನಾ ಯಾರೋ ಹೊಡಿತಾ ಇರೋದು? ನೇಡೆಲ್ಲ ಬರ್ತಿದೆ. ಯಾರು ಗುರು? ಯಾರೋ ಇಲ್ಲೊಬ್ಬ ಅವನೇ ಗೈಸ್. ಸೀದರ್
ನನ್ನ ಮಗನೇ ರಾಕೆಟ್ ಲಾಂಚರಲ್ಲಿ ಹೊಡಿತಾವ ನನಗೆ. ನೀನು ಸಾಯಿ, ನಿನ್ನ ನೋಡೋಣವ. ಲೀವ್ ನಾವು ಎಷ್ಟು ಜನ ನಾವು ತಗೋ ಒಂದೇ ಏಟು. ಆಲ್ ಕ್ಲಿಯರ್ ಬೇಬೀಸ್, ಎನಿಬಡಿ ದ್ಯಾರ್? ಯಾರು ಸತ್ತಿಲ್ಲ. ಇವನೊಬ್ಬ ಹೆಂಗರು ಬರ್ತವನೆ. ಕಾಂಪೌಂಡ್ ಮೇಲೆ ಏನು ಕಟ್ಟೆ ಕಾಯ್ತಾ ಇದೆಯಾ? ಇವ್ರು 3 ಜನ ಯಾರು ಇವರು? ಗುರು ಓಡ್ತವನೆ, ಇಸ್ ರನ್ನಿಂಗ್ ಲೈಕ್ ಎನಿಥಿಂಗ್. ನಿಂತ್ಕೊಳ್ಳೋ, ಒದೇ ತಿನ್ಕೊಂಡು ಅವನು ಅಜ್ಜಿ ಸಿಕ್ಕಾಕೊಂಡ್ರೆ ಅಂದ್ರು ನಾಯಿ ಗುಡ್ದು ಮಾಡಿದ್ದೀನಿ. ಫಸ್ಟೇ ಕಷ್ಟ ಆಗ್ತಾಯಿತ್ತು. ಐಡೆನ್ ಸಿಕ್ಕಾಕ್ತಾನೆ ನನ್ನ ಹತ್ರ. ಸಾಯೋ ಬೇಗ. ಸಾಯಿ ನೀನಜ್ಜಿ. ಗೈಸ್, here is a black sheep. I found the black sheep and he is half dead. Is he killed? Sattoda. Oh. ಇವರೆಲ್ಲ ಹ್ಯೂಮನ್ಸ್ ಅಲ್ಲ ಅನ್ಸುತ್ತೆ ಗುರು. ಹ್ಯೂಮನ್ಸ್ ಆಗಿದ್ರೆ ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡಿರೋರಲ್ವಾ? ಗನ್ ಚೇಂಜ್ ಮಾಡೋದಂಗೆ ಕಾಯ್ತವ್ರು ಅಂದರೆ 100% ಹ್ಯೂಮನ್ಸ್ ಅಲ್ಲ ಇವರು. ನನಗೆ BGM ಏನು ಪ್ಲೇ ಆಗ್ತಾ ಇದೆ, ಸಖತ್ ಟೆನ್ಸ್ ಮಾಡ್ತಾ ಇದೆ, ಲೈಕ್ ಪ್ಯಾನಿಕ್ ಮಾಡ್ತಾ ಇದೆ ನನಗೆ ಮ್ಯೂಸಿಕ್. ನಾನು ಆದಷ್ಟು ಕ್ಯಾಮ್ರಾ ಮುಂದೆ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ನನ್ನ ಎಮೋಷನ್ಸ್ನ. ಯಾವಾಗ ಬಸ್ಟ್ ಔಟ್ ಆಗ್ತೀನೋ ಗೊತ್ತಾಗ್ತಾ ಇಲ್ಲ. ಒಂದೊಂದ್ಸಲ ಭಯ ಆಗುತ್ತೆ, ಒಂದ್ಸಲ ಸಡನ್ ಆಗಿ ಟೆನ್ಷನ್ ಆಗುತ್ತೆ. ಯಾರ್ಯಾರು ಅವ್ರು 4-5 ಜನ ಅವ್ರೆ. ಬಂದ ಒಂದು ಮಿಷಿನ್ ಇಟ್ಕೊಂಡು ಮತ್ತೆ ಕಾಲ್ಗೆ ಹೊಡಿತೀನಿ. 20 ಎಲಿಮಿನೇಷನ್. ಪರವಾಗಿಲ್ಲ, ಇವ್ರು ಏಲಿಯನ್ಸ್ ಆಗಿದ್ರು ಏನಾಗಿದ್ರು ತಲೆಗೆ ಹೊಡೆದಿದ್ದೇನೆ, ಅಟ್ಲೀಸ್ಟ್ ಸಾಯ್ತವ್ರಲ್ಲ. ನಾನು ಏನಿಗೆ ಬುಲೆಟ್ಸ್ ಬೀಳ್ತಲ್ಲ ನನಗೆ ಅಂತ ಟೆನ್ಷನ್ ಆಗ್ತಾ ಇದೆ. ಬುಲೆಟ್ ಪ್ರೂಫ್ ಜಾಕೆಟ್ಸ್ ಹಾಕೊಂಡಿದ್ದೀರಿ, ಅದಕ್ಕೋಸ್ಕರ ನಮಗೆ ಅಷ್ಟೊಂದು ಇಂಪ್ಯಾಕ್ಟ್ ತೋರಿಸ್ತಾ ಇಲ್ಲ. ನಾನು ನೋಡಿದೆ ಅನ್ಸತ್ತಿಲ್ಲ ಗೈಸ್. ಟೀಮ್ಮೇಟ್ಸ್ ಕೂಡ ಹೊಡಿತಿದ್ದಾರೆ ಅನ್ಸುತ್ತೆ. ಅಯ್ಯೋ, ನೇಡಾಗೋಯ್ತು ನನ್ನ ಹತ್ರ. ಸೀದರ್ 3 ಜನ ಇದ್ದಾರೆ ನನ್ನ ಜೊತೆಗೆ, ಆದರೆ ರಿಯಲ್ ಕಾಣಿಸಲ್ಲ. ಇದರಲ್ಲಿ ಮಾತ್ರ ಕಾಣಿಸ್ತಾರೆ. ಯಾರು ಇಲ್ಲ. ಮೆಜಿಷಿಯನ್ ಆಗೋರು ಇವನು. ಕ್ರಿಮಿನಲ್ ಸೈಂಟಿಸ್ಟ್ ಅಂತ ಅದನ್ನು ಹೇಳಿದ್ರು. ಮೆಜಿಷಿಯನ್ ಮ್ಯಾಜಿಕ್ ಎಲ್ಲ ಮಾಡ್ತಾನೆ ನನ್ನ ಮಗ. ಒಂದು ಕಣ್ಣು ಗ್ರೀನು, ಒಂದು ಕಣ್ಣು ರೆಡ್ ಅವನಿಗೆ. ಓ, ಆ BGM ಸೈಕ್ ಮಾಡ್ತೈತೆ ನನಗೆ. ಬಂದ ಮೆನೆಂಡೀಸ್ನ ಹೊಡೆದಾಕ್ಬೇಕಾ ಇವಾಗ ನಾವು? ಕಿರ್ಚ್ಬೇಡ. ಇದು ಮೆನೆಂಡೀಸ್. ಅವನಜ್ಜಿ ಮಾಯಾ ಮಂತ್ರ ಎಲ್ಲ ಮಾಡ್ತವನಲ್ಲ ಗುರು ಅವನು. ಓಹೋ, ಅವನ ಹೆಲ್ತ್ ಕಮ್ಮಿ ಆಗ್ತಿದೆ ಗೈಸ್. ಕತ್ತಿ ಇಲ್ಲೇನೋ ಒಂದು ಕತ್ತಿ ಇದೆ, ನಾವು ತಗೋಬೋದಾ? ಸೀರಿಯಸ್ಲಿ? ರನ್. ಮೆನೆಂಡೀಸ್, ನಿನಗೆ ಬಾಸುಂಡೀಸ್ ಬರೋತರ ಹೊಡಿತೀನಿ ಬಾ ಇವತ್ತು. ಅಯ್ಯೋ, ಖುಷಿ ಆಗ್ಬಿಟ್ಟೆ ಸತ್ತೋದ ಅಂದ್ಕೊಂಡು. ನೈಫ್ ಹೆಂಗೆ ಯೂಸ್ ಮಾಡೋದು? ಮೆನೆಂಡೀಸ್ ಬಂದಾಗುರು. ಅಯ್ಯೋ, ಹೋಗ್ಬಿಡ್ತಾ ಇದ್ದಾನೆ. ಅವ್ನು ಬಂದು ಮಾಯ ಆದಾಗೆಲ್ಲ ನನಗೆ ನೋಡಿ ಸೀರಿಯಸ್ ಲಿಟ್ರಲಿ ಗೂಸ್ ಬಂಪ್ಸ್ ಬರ್ತಿದೆ. ಭಯ ಬೀಳಿಸ್ತಾವನೆ ಗುರು. ಆಯ್ತು, ಸುಮ್ಮನೆ ಇರೋ. ಮೆನೆಂಡೀಸ್ ಸತ್ತ. 1 ಪಾಯಿಂಟ್ ಕಮ್ಮಿ ಆಯಿತು. ಅಜ್ಜಿ
ಟೆನ್ಷನ್ ಮಾಡ್ತಾನಲ್ಲ ಗುರು. ಹೋಗು, ನಾನು ಹಿಂಗೆ ಆಟ ಆಡ್ಕೊತೀನಿ. ಪರವಾಗಿಲ್ಲ, ಕಮ್ಮಿ ಆಗ್ತಿದೆ. ನಾನೇನು ಹೊಡಿತಾ ಇರೋದು? ಆರ್ಟು ಡ್ರಾಪ್ ಮಾಡಿದೆ. ಓ ಹಾಂ, ಓಕೆ 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 ಶುಡ್ ಐ ಡ್ರಾಪ್? ಓಕೆ, ಅರ್ಥ ಆಯಿತು ನನಗೆ ಇವಾಗ. ಅಂದರೆ ಈ ನೈಫ್ನ ಪಿಕ್ ಮಾಡಿಬಿಟ್ಟು ನಾವು ನೈಫಲ್ಲಿ ಹೊಡಿಬೇಕು ಅವನಿಗೆ. ಅಯ್ಯೋ, ನೈಫ್ ಹೊಂಟೋಯ್ತಲ್ಲ. ಈ ಬರ್ಗೆಂಡೀಸ್, ಹೋಗು 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 ಗಗನ್, ರನ್ ರನ್ ರನ್. ಆ ನೈಫ್ ಎಲ್ಲಿದೆ ಕಾಣಿಸ್ಕೊಬೇಕು ಗೈಸ್ ನನಗೆ ಇವಾಗ. ಓಕೆ ಓಕೆ, ನೈಫ್ ಹತ್ರನೇ ಲ್ಯಾಂಡ್ ಆಗ್ತೀನಿ ನಾನು ಇವಾಗ. ಬಂತು, ಸಿಕ್ತು ನೈಫ್, ನಂಗೆ ಸಿಕ್ತು. ಐ ಗಾಟ್ ದ ನೈಫ್. ಇರು ಮರ್ಮೆಂಡೀಸ್, ಏನದು ಮೆನೆಂಡೀಸ್ ಪಾರೋ ಇಲ್ಲವನೇ. ಬೀಳೋ ಅವನಿಗೆ, ಬಿತ್ತು ಗೈಸ್. ಇನ್ನೊಂದೇಟು ಹೊಡಿದ್ರೆ ಸಾಯ್ತಾನೆ ಗೈಸ್ ಅವನು. ಬೇತಾಳ ಇಲ್ಲೂ ಬರ್ತಿದ್ದು, ಬೇತಾಳ ಗೈಸ್. ನೈಫ್ ಬೇಕು ಗೈಸ್, ನೈಫ್. ಐ ವಾಂಟ್ ನೈಫ್. ಬರ್ಗೆಂಡೀಸ್ ಇಲ್ಲ ಅವನೇ, ಮಾಯ ಆಗ್ಬಿಟ್ಟ. ಸಿಕ್ತು ನೈಫ್ ಬಂದಿದೆ. ಹೋಗು ಕಮಾನ್. ಶೇಟ್, ನೈಫ್ ಹೊಂಟೋಯ್ತು ಗೈಸ್. ಯಾರೋ ಕೊಡ್ತಾವ್ರೆ. ಬರ್ಗೆಂಡೀಸ್ ನನ್ನ ಮಗ ಆಯ್ತು. ಇದು ಇನ್ನೂ ಕಂಟ್ರೋಲಿಂಗ್ ಕಲ್ತಿಲ್ಲ ಗೈಸ್ ನಾನು. ಆ ಲೆವೆಲ್ಗಿನ್ನ ಸೆಟ್ ಆಗಬೇಕು. ಸ್ಟಾರ್ಟಿಂಗಲ್ಲಿ ಪಬ್ಜಿ ಆಡಬೇಕಾದ್ರೆ ಯಾವ ಥರ ಫೀಲ್ಸ್ ಇತ್ತು ನಮಗೆ, ಅದೇ ಥರ ಅನ್ನಿಸ್ತಾ ಇದೆ ನನಗೆ. ಯಪ್ಪ, ನೆಕ್ಸ್ಟ್ ಲೆವೆಲ್ ಗೇಮ್ ಪ್ಲೇ ಮಾತ್ರ. ನೈಫ್ ಸಿಕ್ತು, ಪ್ರಾಬ್ಲಿ ಸಿಕ್ಕಿದ್ರೆ ಮಾತ್ರ ಇದೆ ಲಾಸ್ಟ್ ಡೇಟು. ಮರ್ಮೆಂಡೀಸ್ನ ಬರ್ಗೆಂಡೀಸ್ ಮಾಡಿಸ್ಬಿಡ್ತೀನಿ. ಕೊಡೋ ಅವನಿಗೆ. ಸತ್ತ ಗೈಸ್ ಈಸ್ ಡನ್, ಈಸ್ ಕಿಲ್ಡ್. ಮಾತ್ರನೇ ಮರ್ಮೆಂಡೀಸು ಬರ್ಗೆಂಡೀಸ್ ಆಗ್ಬಿಟ್ಟ. ಏನಿದು ಕಾಲ್ ಆಫ್ ಡ್ಯೂಟಿ ಒಂಥರ ಮ್ಯಾಜಿಷಿಯನ್ ಶೋ ಥರ ಇದೆ ನನಗೆ. ಫಸ್ಟ್ ಗೇಮ್ ಫಸ್ಟ್ ಮಿಷನ್ ಅಂತ ಈ ಥರ ಇದೆಯಾ? ಸೊ ನೋಡಿದ್ರೆ ಅದು ಕಂಪ್ಲೀಟಾಗಿ ಸ್ಪ್ರೆಡ್ ಆಗಿದೆ, ಆ ಟೌನ್ ಸಿಟಿ ಕಂಪ್ಲೀಟಾಗಿ. ಅಮೆರಿಕನ್ ನ್ಯೂಸ್ ಆ್ಯಂಡ್ ಓವರ್ ಈಸ್ ಬ್ಲಾಕ್ಡ್ ಆಫ್ ವಿತ್ ಕ್ವಾರಂಟೈನ್. ಕೊರೋನಾ ಥರ ಗೈಸ್. ಇದಕ್ಕೇನೆ ಆಲ್ಮೋಸ್ಟ್ 1 hour ತಂಗ ಆಗ್ಬಿಟ್ಟಿದೆಯಾ ಗೇಮು. ಐ ಗೆಸ್ ಪ್ರಾಬ್ಲಿ ಐ ಹ್ಯಾವ್ ಟು ಸ್ಟಾಪ್ ಇಟ್ ಹಿಯರ್. ತುಂಬ ಲೆಂತ್ ಆಗಿದೆ ಗೇಮ್ ಗೈಸ್. ಸಖತ್ತಾಗಿದೆಯಲ್ಲ, ನನಗಂತೂ ಒಂದು ಲೆವೆಲ್ಗೆ ಇಂಟ್ರೆಸ್ಟಿಂಗ್ ಇಷ್ಟ ಆಯಿತು ಗೇಮ್. ಇವ್ರ ಒಳಗಡೆನೂ ಚಿಪ್ ಏನಾದರೂ ಇನ್ಸರ್ಟ್ ಮಾಡಿದಾರಾ? ಅವ್ರ ಕಣ್ಗಳಲ್ಲೆಲ್ಲ ಸ್ಪಾರ್ಕ್ಸ್ ಬರುತ್ತೆ, ಲೈಟ್ಸ್ ಬರುತ್ತೆ. ಹೌ ಇಸ್ ಇಟ್ ಇವನ್ ಪಾಸಿಬಲ್? ಅಂದರೆ ಗೇಮ್ ಅಲ್ವಾ, ಆಗುತ್ತೆ. ಬಟ್ ಇವರೆಲ್ಲ ಮಿಲಿಟ್ರಿ ಬೇಸ್ಡ್ ಪೀಪಲ್ ಅಲ್ವಾ, ಹ್ಯೂಮನ್ಸ್ ತಾನೆ. ಸೊ ಇವತ್ತಿನ ವಿಡಿಯೋ ಹೀಗಿತ್ತು. ಲೈಕ್ ಇವತ್ತು ಆಡಿರೋವಂಥ ಕಂಪ್ಲೀಟ್ ಗೇಮ್ ಪ್ಲೇ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ವಜ್ರ ಎಕ್ಸ್ ಅಂತ ಒಂದು ಅಕೌಂಟ್ ಓಪನ್ ಮಾಡಿದ್ದೀನಿ. ಆ ಅಕೌಂಟಲ್ಲಿ ನಾನು ಗೇಮ್ ಪ್ಲೇ ವೀಡಿಯೋಸು ಪ್ಲಸ್ ಗೇಮ್ ರಿಲೇಟೆಡ್ ಟಾಕ್ಸ್ ಮಾತ್ರನೇ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಆಗಿದ್ರೆ ಯೂಟ್ಯೂಬ್ ವ್ಯೂವರ್ಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾನ ಫಾಲೋ ಮಾಡ್ಕೊಳ್ಳಿ. ಪ್ರಾಬ್ಲಿ ನನ್ನ ಪ್ರಕಾರ ಇನ್ಸ್ಟಾದಲ್ಲಿ ಕನ್ನಡ ಗೇಮಿಂಗ್ ಫೀಲ್ಡಲ್ಲಿ ಕಾಲ್ ಆಫ್ ಡ್ಯೂಟಿ ಈ ಥರ ನಾನು ಕಮ್ಮಿ ನೋಡಿರೋದು. ನಿಮ್ಮ ಸಪೋರ್ಟ್ ನನಗೆ ಸಿಗ್ತಾ ಇದ್ದರೆ ಇದೇ ಥರ ಜಾಸ್ತಿ ವೀಡಿಯೋಸು, ಹೊಸ ವೀಡಿಯೋಸು ನಮ್ಮ ಇಂಡಿಯನ್ ಗೇಮ್ಸ್ನ ಕೂಡ ಆಡ್ತೀನಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಕಾಲ್ ಆಫ್ ಡ್ಯೂಟಿ ಬೇಕಾ ಅಥವಾ GTA 5 ಸೀರೀಸ್ ಕಂಪ್ಲೀಟ್ ಮಾಡಬೇಕಾ ನೀವೇ ಹೇಳಿ. GTA 5 ರೆಗ್ಯುಲರ್ ಆಗಿ ಬರುತ್ತೆ ಗುರು, ಅಂಡರ್ಸ್ಟ್ಯಾಂಡಿಂಗಿಗೆ ಬಂದ್ಬಿಡೋಣ. GTA 5 ರೆಗ್ಯುಲರ್ ಆಗಿ ಬರುತ್ತೆ. ಕಾಲ್ ಆಫ್ ಡ್ಯೂಟಿ ಮತ್ತು ಬೇರೆ ಗೇಮ್ಸ್ಗಳೇನಿದೆ ನಾನು ಪರ್ಚೇಸ್ ಮಾಡಿದ್ದೀನಿ ಅಲ್ವಾ, ಅದನ್ನೆಲ್ಲ ಒನ್ ಬೈ ಒನ್ ಆಡ್ತೀನಿ. ಬಟ್ GTA 5 ವಿಲ್ ಬಿ ದರ್. GTA 6ಗೆ ವೆಯ್ಟಿಂಗ್. RDR2 ಕೂಡ ಆಡಬೇಕು. ಸೊ ಟೈಮ್ ಸಿಗ್ತಾ ಇಲ್ಲ. ವಿಲ್ ಡೂ ಸಮಥಿಂಗ್, ಏನೋ ಮಾಡೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸೊ ಸಿ ಯು ಗೈಸ್, ಲವ್ ಯು ಆಲ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.